ಹಾಯ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗೆಲ್ಲ ತಿಂಡಿ ಮುಗಿಸ್ಕೊಂಡು ಒಂದು ನಿದ್ದೆ ಮಾಡಿ ಕೂಡ ಇದ್ದೆ. ನನ್ನ ಸಿಸ್ಟರು ಒಂದು 2 ಡೇಸ್ ಆಯಿತು ಅವಳು ನನಗೆ ಕೊಟ್ಟು ಸ್ವೀಟ್ ಕಾರ್ನ್ ತಂದಿಲ್ಲ, ನೀನು ತೊಗೊಂಡೋಗಿ ತಿನ್ನು ಅಂತ ಕೊಟ್ಟಳು. ನಾನೇ ತೊಗೊಬಂದು ಹಾಗೆ ಇಟ್ಟಿದ್ದೆ. ಹಾಗೆ ಬೇಜಾರಾಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಏನಾದರೂ ಮಾಡಬೇಕಲ್ಲ ಸ್ವೀಟ್ ಕಾರ್ನ್ಗೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಗಿದೆ, ಒಂದು ಗಂಟೆ ಆಗಿತ್ತು ಅಷ್ಟೇ. ಅದಕ್ಕೋಸ್ಕರ ಸ್ವೀಟ್ ಕಾರ್ನಲ್ಲಿ ಏನಾದರೂ ಸ್ಪೈಸಿಯಾಗಿ ಮಾಡಬೇಕು ಅಂತ ಎತ್ಕೊಂಡೆ. ಅಯ್ಯೋ, ನಂಗೆ ಸಿಗಾಬಿಟ್ಟೆ ಇಂಥ ಟೈಮಲ್ಲಿ ಏನೋ ಗೊತ್ತಿಲ್ಲ, ಏನಾದರೂ ನಾನು ಅವಾಗಿಂದ ತಿಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾಯಿದೆ. ಬೇಡ ಸ್ಪೈಸಿ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು 1 ಕ್ಯಾರೆಟು ಮತ್ತು ಸೌತೆಕಾಯಿ ಇತ್ತು, 1 ಆನಿಯನು, ಸ್ವಲ್ಪ ಸ್ವೀಟ್ ಕಾರ್ನ ನಾನು ಬೇಯಿಸ್ಕೊಂಡೆ. ಹಸಿದೆ ಯಾವುದನ್ನು ತಿನ್ನಬಾರ್ದಂತೆ ಇಂಥ ಟೈಮಲ್ಲಿ, ಜೀರ್ಣ ಆಗಲ್ಲ ಬೇಗ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದನ್ನು ಅಂತ ಹೇಳ್ಬಿಟ್ಟು ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಟೆ. ಈಗ ಸ್ವಲ್ಪ ಮೊದಲೇ ಸಾಲ್ಟ್ ಹಾಕೊಂಡೆ. ಈ ಕಡೆ ಕ್ಯಾರೆಟ್ ಅಂದರೆ ಸಣ್ಣದಾಗಿ ಹಚ್ಕೊಂಡೆ ನಾನು, ಅದನ್ನು ಹಸಿನೇ, ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇರುತ್ತೆ. ಸಣ್ಣದಾಗಿ ಹಚ್ಕೊಂಡೆ ಸೌತೆಕಾಯಿ ಮತ್ತು ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಸ್ವೀಟ್ ಕಾರ್ನ್ ಒಂದು 10 ಮಿನಿಟ್ಸ್ ಅಷ್ಟೇ ಬೇಯಿಸಿದೆ, ನಾನು ಜಾಸ್ತಿ ಬೇಯಿಸಿಲ್ಲ. ಮತ್ತು ಮೊಸರು, ನನಗೆ ಮೊಸರು ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಲ್ಲೆಲ್ಲ ಪ್ಯಾಕೆಟ್ ಮೊಸರು, ನಂಗೆ ಪ್ಯಾಕೆಟ್ ಮೊಸರೆಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ. ನಂಗೆ ಹಾಲು ಕಾಫಿ ಟೀ ಏನೂ ಇಷ್ಟ ಇಲ್ಲ. ಇವಾಗ ಸ್ವಲ್ಪ ಮೊಸರು ಅಂದರೆ ಊರಿಂದ ಹಾಲು ತರಿಸಿದ್ದೆ ಹಸುದು, ಅಲ್ಲಿಂದ ತರಿಸಿದ್ನಲ್ಲ ಅಂತೇಳ್ಬಿಟ್ಟು ಏನಾದರೂ ಮಾಡೋಣ ಇದರಲ್ಲಿ. ಅದನ್ನು ನಾನೇ ಹೊಸ್ದಾಗಿ ಟ್ರೈ ಮಾಡಿರೋದು, ಇದನ್ನು ನಾನು ನೋಡಿಕೊಂಡು ಮಾಡಿಲ್ಲ ಎಲ್ಲನೂ. ಇನ್ನು ಬೀಟ್ರೋಟ್ ಹಾಕೋಣ ಅಂತ ಅನ್ನಿಸ್ತು, ಕಲರ್ ಚೇಂಜ್ ಆಗಿಬಿಡುತ್ತೆ ಅದು ಬೀಟ್ರೋಟ್ ಹಾಕಿದ್ರೆ ಅಂತೇಳಿ ಬೀಟ್ರೋಟ್ ಹಾಕಿಲ್ಲ. ಜಸ್ಟ್ ಕ್ಯಾರೆಟು ಮತ್ತು ಆನಿಯನ್ನು, ಸೌತೆಕಾಯಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫಸ್ಟು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪೌಡರು, ಸ್ವಲ್ಪ ತಿಂದರೂ ಗ್ಯಾಸ್ಟ್ರಿಕ್ ಓವರ್ ಆಗುತ್ತೆ ಅಂತ ಟೈಮಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಹಾಕ್ಕೊಂಡೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ನಮ್ಮನೇಲಿ ನಮ್ಮ ಹಸ್ಬೆಂಡು ಮೊಸರು ಅದೆಲ್ಲ ತಿನ್ನಲ್ಲ, ಅವರು ಅವಾಗಿಂದನೂ ತಿನ್ನಲ್ಲ. ತಿಂದೇ ಇಲ್ಲ ಅಂತೇನಿಲ್ಲ, ಅವಾಗ ತಿಂತಿದ್ರೇನೋ ಗೊತ್ತಿಲ್ಲ, ಬಟ್ ಚಿಕ್ಕೂರಿಂದನೂ ತಿಂದಿಲ್ವಂತೆ. ಏನಾದರೂ ಜಾಸ್ತಿ ಆನಿಯನ್ ಟೊಮೊಟೊ ಇದೆಲ್ಲ ಹಾಕ್ದಂಗೆ ಮಾತ್ರ ತಿಂತಾರೆ. ಅದರಲ್ಲೂ ಬರೀ ಆನಿಯನು ಟೊಮೊಟೊ ಇದನ್ನೇ ಎತ್ಕೊಂಡು, ಈ ಸೌತೆಕಾಯಿ ಎಲ್ಲ ಜಾಸ್ತಿ ಎತ್ಕೊಂಡು ತಿಂತಾರೆ ಅಷ್ಟೇ. ಮೊಸರೆಲ್ಲ ಅವ್ರು ತಿನ್ನಲ್ಲ. ನಮ್ಮನೇಲಿ ನಾನು ಮೊಸರು ತಿಂತೀನಿ, ಎಲ್ಲ ತಿಂತಿದ್ದೆ. ಇವಾಗ ಹಾಲು ಮೊಸರು ಸ್ವಲ್ಪ ಹೋಗಲ್ಲ ಅಷ್ಟೇ. ಮೊಸರು ಅಂದರೆ ಹಳ್ಳಿ ಸೈಡ್ ಏನಾದರೂ ಈ ಕಾಯಿಸಿ ಹಾಕ್ತಾರಲ್ಲ, ಹಸು ಹಾಲಾದರೆ ತಿಂತೀನಿ ಅಷ್ಟೇ, ಪ್ಯಾಕೆಟ್ದೆಲ್ಲ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಇನ್ನು ಮೊಸರು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮೊದಲೇ ಅವ್ರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಹಾಕ್ಬಿಟ್ಟು ಈ ಸಾಲ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಅರ್ಧ ತೆಗೆದು ಅವರಿಗಿಟ್ಟೆ. ಆಮೇಲೆ ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಆಮೇಲೆ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಬಟ್ ಏನೋ ಗೊತ್ತಿಲ್ಲ, ನಾನು ಈ ಮೊಸರನ್ನ ಆಲ್ರೆಡಿ ಒಂದು 4 ಡೇಸಿಂದ ತಿಂತಾಯಿದ್ದೀನಿ. ಈ ಪ್ಯಾಕೆಟ್ ಮೊಸರು 2 ಡೇಸ್ಗೆ ಸ್ಮೆಲ್ಲೆಲ್ಲ ಬರುತ್ತೆ. ಈ ಹಸುದು ಅದು ಹಸುದೇನೆ, ಬಟ್ ಅದರಲ್ಲೆಲ್ಲ ಫ್ಯಾಟ್ ಕಂಟೆಂಟ್ ಎಲ್ಲ ಜಾಸ್ತಿ ತೆಗೆದಿರ್ತಾರೆ ಅಂತ ಹೇಳ್ತಾರೆ, ಅಷ್ಟಾಗಿ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಮೊಸರಂತೂ. 3 ಡೇಸ್ ಆಗಿತ್ತು ಆಲ್ರೆಡಿ, 4 ಡೇಸ್ 3 ಡೇಸ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನಾನು ಊರಿಂದ ಅಲ್ಲಿಂದನೇ ಹಾಲು ಮತ್ತು ಅಲ್ಲಿಂದನೇ ಸ್ವಲ್ಪ ಮೊಸರು ತೊಗೊಬಂದು ಇಲ್ಲಿ ಹಾಕಿದ್ದು ನಾನು, ಚೆನ್ನಾಗಿ ಕಾಯಿಸ್ಬಿಟ್ಟು ಒಲೆಯಲ್ಲಿ ಕಾಯಿಸಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಮೊಸರು. ನಾನೊಂದು ವಾರ ಅಲ್ಲಿದ್ನೆಲ್ಲ ದಿನ ಮಜ್ಜಿಗೆ ತುಂಬ ತಿಂತಿದ್ದೆ. ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲಾದರೂ ಡೈರಿ ಇದ್ದರೆ ತೊಗೊಬರ್ಬೇಕಷ್ಟೆ. ಯಾರ್ಕೆಲ್ಲಾದರೂ ತರಿಸ್ತಾ ಇರ್ತೀನಿ, ಆದ್ರೂ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಈ ಥರ. ಆಮೇಲೆ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಲು ಕುಡಿತೀನಿ, ಮೊಸರು ತಿಂತೀನಿ. ಪ್ಯಾಕೆಟ್ ಮಾತ್ರ ತಿನ್ನಲ್ಲ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ರೆಡಿ ಮಾಡಿದೆ, ಅವ್ರಿಗೂ ಎತ್ತಿಟ್ಬಿಡೆ ಸಪ್ರೇಟು, ಇನ್ನು ಮೊಸರು ಹಾಕಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿತ್ತು ಟೇಸ್ಟ್ ಒಂಥರ. ಆ್ಯಕ್ಚುಲಿ ಇದಕ್ಕೆ ನಿಂಬೆಹಣ್ಣು ಇದ್ದರೆ ಇನ್ನೂ ಸಕ್ಕತ್ತಾಗಿರೋದು ಅನಿಸುತ್ತೆ. ನಮ್ಮ ಮನೇಲಿ ನಿಂಬೆಹಣ್ಣು ಖಾಲಿಯಾಗಿತ್ತು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು, ಟ್ರೈ ಮಾಡಿ.